मेरा मुल्क मेरा देश मेरा है वतन, शांति का उन्नति का प्यार का चमन, जिसके वास्ते निसार है मेरा तन मेरा मन। ए वतन ए वतन ए वतन, जाने मन जाने मन जाने मन। ನಮಸ್ಕಾರ, ನಾನು ನಿಮ್ಮ ಸಹನಾ ಕತೆ ಬೆಳ್ಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತೇನು ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ, ನಮ್ಮ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆಗಿದ್ದ ದಿನ. ನಮ್ಮ ಸ್ಕೂಲಲ್ಲಿ ಇದ್ದಾಗಿದ್ದನೂ ಚಿಕ್ಕವರಿದ್ದಾಗಿದ್ದನೂ ಈ ವಿಷಯದ ಬಗ್ಗೆ ಇನ್ ಡೀಟೇಲ್ ಆಗಿ ನಮಗೆ ಹೇಳ್ತಾ ಬಂದಿದ್ದಾರೆ, ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಸೊ ಈ ವಿಷಯದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇಲ್ಲ. ಆದರೆ ನಮ್ಮ ಭಾರತ ಅವತ್ತಿಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಭಾರತದ ಗ್ರೋತ್ ಹೆಂಗಿದೆ, ಹೆಂಗೆ ಬೆಳವಣಿಗೆ ಇದೆ. ನೀವು ಯಾವುದೇ ಫೀಲ್ಡ್ ತಗೊಂಡ್ರು, ಇಂಡಸ್ಟ್ರಿಯಲ್, ಎಜುಕೇಷನಲ್ ಆರ್ ಟೆಕ್ನಾಲಜಿ ಯಾವುದೇ ತಗೊಂಡ್ರು ನಮಗೆ ತುಂಬ ಒಳ್ಳೆ ಗ್ರೋತ್ ಇದೆ ನಮ್ಮ ಭಾರತಕ್ಕೆ. ಅದರಿಂದನೇ ಗೊತ್ತಾಗ್ತಿದೆ ಅಲ್ವಾ, ನಮ್ಮ ಬೇರೆ ದೇಶದವರು ನಮ್ಮ ಭಾರತನ ಇವಾಗ ಯಾವ ಥರ ಟ್ರೀಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಬಟ್ ಕೆಲವೊಂದು ವಿಷಯದಲ್ಲಿ ನಾವು ಇಂಪ್ರೂವ್ ಆಗಬೇಕು. ಇನ್ನೂ ಅವೇರ್ನೆಸ್ ಎಲ್ಲರಿಗೂ ಇದೆ, ಬಟ್ ಯಾರು ಓನರ್ಶಿಪ್ ತಗೊತಾ ಇಲ್ಲ, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಕೋತಾ ಇಲ್ಲ. ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಕ್ಲೀನ್ಲಿನೆಸ್ ಅಂದ ತಕ್ಷಣ ನಮಗೆ ವೇಸ್ಟ್ ಸೆಗ್ರಿಗೇಷನ್. ಇತ್ತೀಚೆಗಷ್ಟೇ ಬೆಂಗಳೂರಲ್ಲಿ ಕಡಲೆಕಾಯಿ ಪರ್ಸೆ ಆಯಿತು. ನಾವು ಆ ವಿಡಿಯೋನು ಪೋಸ್ಟ್ ಮಾಡಿದ್ವಿ. ಕಡಲೆಕಾಯಿ ಪರ್ಸಲ್ಲಿ ಥರದ್ದು ಸ್ಟಾಲ್ಗಳಿತ್ತು, ತಿಂಡಿ ಸ್ಟಾಲ್ಗಳೆಲ್ಲ ಇತ್ತು. ಅಲ್ಲಿ ಕಾಲಿಡಕ್ಕೆ ಆಗದೆ ಇರೋಷ್ಟು ಕ್ರೌಡೆಡ್ ಇತ್ತು ಆ ಪ್ಲೇಸ್. ಪ್ರತಿಯೊಬ್ಬರು ಅಲ್ಲಿ ಬಂದವರು ಏನೋ ಒಂದು ತೊಗೊಂಡು ತಿಂತಿದ್ರು, ಬಟ್ ಆ ಕವರ್ನ ಮಾತ್ರ ಡಸ್ಟ್ಬಿನಲ್ಲಿ ಹಾಕ್ತಿರ್ಲಿಲ್ಲ. ಇದು ಯಾರ ರೆಸ್ಪಾನ್ಸಿಬಿಲಿಟಿ? ನಮ್ಮದೇ ಅಲ್ವಾ? ಆ ಜಾಗ ಯಾರ್ದು? ನಮ್ಮೆಲ್ಲಾರ್ದು, ಜನಸಾಮಾನ್ಯರದ್ದಲ್ವಾ? ನಾವೇ ನಾಳೆ ಆ ರೋಡಲ್ಲಿ ಓಡಾಡ್ತೀವಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿ ನೋಡಿದ್ರೆ ನೆಕ್ಸ್ಟ್ ಡೇ ಕಸದ ರಾಶಿ. ಪಾಪ ನಮ್ಮ ಪೌರ ಕಾರ್ಮಿಕರೆಲ್ಲ ಹೆಂಗೆ ಅದನ್ನ ಕ್ಲೀನ್ ಮಾಡ್ತಾರೆ? ಅವರು ಮನುಷ್ಯರು, ಅವ್ರಿಗೂ ಅಸಹ್ಯ ಅನ್ಸುತ್ತೆ. ಎಷ್ಟೇ ಕಷ್ಟ ಆದ್ರೂ ಅವರು ಕ್ಲೀನ್ ಮಾಡೇ ಮಾಡ್ತಾರೆ. ನಾವು ಯಾವಾಗ್ಲೂ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕು. ಆದ್ರೆ ಅವ್ರು ಕ್ಲೀನ್ ಮಾಡ್ತಾರೆ ಅಂತ ಹೇಳಿ ನಾವೆಲ್ ಬೇಕೋ ಅಲ್ಲಿ ಕಸ ಹಾಕಿ ಬರೋದು ಎಷ್ಟು ಕರೆಕ್ಟು? ನಾಳೆ ನಮ್ಮನೆಗೆ ಯಾರೋ ಬಂದು ನಾವು ಕೊಟ್ಟಿರೋ ತಿಂಡಿ ಎಲ್ಲ ತಿಂದು ಅಲ್ಲಲ್ಲೇ ಕಸ ಹಾಕಿ ಹೋದ್ರೆ ನಮ್ಗೆ ಅದು ಕ್ಲೀನ್ ಮಾಡ್ಬೇಕಾದ್ರೆ ಎಷ್ಟು ಹಿಂಸೆ ಆಗತ್ತೆ. ಹಾಗೆ ಅವ್ರಿಗೂ ಅನ್ಸುತ್ತೆ ಅಲ್ವಾ, ಒಬ್ರು ಇಬ್ರು ಮಾಡೋದಲ್ಲ. ಅಲ್ಲಿ ಇಷ್ಟು ಜನ ಬಂದಿದ್ರು, ಎಷ್ಟು ಸಾವಿರ ಜನ, ಎಷ್ಟು ಲಕ್ಷ ಜನ ಅಲ್ಲಿ ಬಂದಿರ್ತಾರೆ. ಪ್ರತಿಯೊಬ್ರು ಅವರು ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಂಡು ಅವ್ರು ತಿಂದಿರೋ ಕವರ್ಗಳನ್ನ ತಗೊಂಡು ಹೋಗಿ ಡ್ರೈ ವೇಸ್ಟ್ ಅಲ್ಲಿ ಹಾಕಿ ಹೋದ್ರೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡಿದ ಕ್ರೆಡಿಟ್ ಎಲ್ಲರಿಗೂ ಸಿಕ್ಕತ್ತೆ. ಇವಾಗ ಪ್ರತಿಯೊಂದ್ರಲ್ಲೂ ನಮ್ಗೆ ಅವೇರ್ನೆಸ್ ಕೊಟ್ಟಿದ್ದಾರೆ. ಸ್ವಚ್ಛ ಭಾರತ್ ಅಭಿಯಾನ ಮಾಡಿದ್ರು ಅಲ್ವಾ, ಆದ್ರೂ ಎಷ್ಟೊಂದು ಜನ ಇದನ್ನ ಫಾಲೋ ಮಾಡ್ತಾ ಇಲ್ಲ. ಈಗ ವೇಸ್ಟ್ ಅಗ್ರಿಗೇಷನ್, ಪ್ರತಿಯೊಂದು ಮನೆಯಲ್ಲೂ ವೇಸ್ಟ್ ಅಗ್ರಿಗೇಷನ್ ಹೆಂಗ್ ಮಾಡಬೇಕು ಅಂತ ನಮ್ಮ ಪೌರ ಕಾರ್ಮಿಕರು ಬಂದು ನಮಗೆ ಟ್ರೈನಿಂಗು ಕೊಟ್ರು. ಆದ್ರೇನು ನಾವು ಅದನ್ನ ಇಗ್ನೋರ್ ಮಾಡ್ತಿದೀವಿ, ನೆಗ್ಲೆಕ್ಟ್ ಮಾಡ್ತಿದೀವಿ. ಇದು ಪ್ರತಿಯೊಬ್ಬರ ಕರ್ತವ್ಯ, ಎಲ್ಲರೂ ಮಾಡಲೇಬೇಕು. ಈ ಸ್ವಚ್ಛ ಭಾರತ್ ಅನ್ನೋದ್ರ ಬಗ್ಗೆ ನಮ್ಮ ಪುಟಾಣಿಗಳು ಒಂದು ಚಿಕ್ಕ ಸ್ಕಿಟ್ ಮಾಡಿ ಅವ್ರದ್ದು ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. स्वच्छ भारत का इरादा कर लिया हमने, देश से अपने ये वादा कर लिया हमने। स्वच्छ भारत का इरादा कर लिया हमने, देश से अपने ये वादा कर लिया हमने। हमसे निकलेगी स्वच्छता की एक नदी, छल 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 कल 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 एक धुली सी जिंदगी। स्वच्छता की जोत लेकर घर घर जाएंगे, साफ सुथरी रोशनी में सब नहाएंगे। स्वच्छ भारत का इरादा कर लिया हमने, देश से अपनी ये वादा कर लिया हमने। हर गली अब उन्नति की राह जाएगी, धूप आशा की आंगन आंगन गाएगी। स्वप्न गांधी जी का अब साकार करना है, स्वच्छता का देश में त्योहार करना है।
से ही करनी होगी शुरुआत, बनाएं स्वच्छ भारत साथ साथ, एक पवित्र सी हवा बहेगी, उज्ज्वल उज्ज्वल हो भारत, कोना कोना निर्मल होगा, विश्व कहेगा जय भारत, जाग उठेंगे भाग्य हमारे, स्वच्छ बनेगा ये भारत, जाग उठेंगे भाग्य हमारे, स्वच्छ बनेगा ये भारत। स्वच्छ भारत का इरादा, इरादा कर लिया हमने, देश से अपने वादा, ये वादा कर लिया हमने, ये वादा। स्वच्छ भारत का इरादा, इरादा कर लिया हमने, देश से अपने वादा, ये वादा कर लिया हमने। स्वच्छ भारत का इरादा, इरादा कर लिया हमने, देश से अपने वादा, ये वादा कर लिया हमने। स्वच्छ भारत का इरादा कर लिया हमने, देश से अपने ये वादा कर लिया हमने। स्वच्छ भारत का इरादा, इरादा कर लिया हमने, देश से अपने वादा, ये वादा कर लिया हमने। ನೋಡಿದ್ರ ಸ್ಕಿಟ್ನ ಪುಟಾಣಿಗಳು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಲ್ವಾ. ಆ ಪುಟಾಣಿ ಮಕ್ಕಳಿಗೂ ಅವೇರ್ನೆಸ್ ಇದೆ ವೇಸ್ಟ್ನ ಹೇಗೆ ಡಿಸ್ಪೋಸ್ ಮಾಡಬೇಕು ಅಂತ. ರಿಪಬ್ಲಿಕ್ ಡೇ ದಿನ ನಾವೆಲ್ಲ ಸೇರಿ ಒಂದು ಪ್ಲೆಡ್ಜ್ ತಗೊಳ್ಳೋಣ, ನಾವು ನಮ್ಮ ಸರೌಂಡಿಂಗ್ಸ್ನ ಕ್ಲೀನಾಗಿ ಇಟ್ಕೋತೀವಿ, ಮತ್ತೆ ನಾವು ಎಲ್ಲೇ ಹೋದ್ರೂ ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಕೀಪ್ ಅವರ್ ಏರಿಯಾ ಕ್ಲೀನ್ ಅಂತ. ಸೊ ಇದಕ್ಕೆ ಅಡ್ಹೇರ್ ಆಗಿರೋಣ, ನಾವು ಇದನ್ನ ಫಾಲೋ ಮಾಡ್ತಾ ನಮ್ಮ ದೇಶದ ಹೆಸರನ್ನ ಕ್ಲೀನೆಸ್ಟ್ ಕಂಟ್ರಿ ಲಿಸ್ಟಲ್ಲಿ ಸೇರಿಸೋಣ. ಜೈ ಹಿಂದ್.